ಹಾಳಾದವಳು ನನ್ನ ಮುಂದೆ ನಿಂತು ಮಾತಾಡೋಷ್ಟು ಧೈರ್ಯ ಬಂತಾ? ಇವಳನ್ನ ಹೀಗೆ ಬಿಡಬಾರ್ದು, ಏನಾದರೂ ಮಾಡಬೇಕು. ಅತ್ತೆ, ಏನತ್ತೆ ನೀವು ಇನ್ನೂ ಹೀಗೆ ಟೆನ್ಷನ್ ಮಾಡ್ಕೊಂಡು ಕುತ್ಕೊಂಡಿದ್ದೀರಾ? ಕೂಲಾಗಿ ಅಂತ ನಾನು ಹೇಳಲಿಲ್ವಾ? ಇರಿ, ನಾನು ನಿಮಗೆ ಮಜ್ಜಿಗೆ ತಂದು ಕೊಡ್ತೀನಿ. ಕುಡಿದು ಒಂದು ಸ್ವಲ್ಪ ಟೆನ್ಷನ್ ಎಲ್ಲ ಕಡಿಮೆ ಆಗಲಿ, ಆಮೇಲೆ ನಿಧಾನಕ್ಕೆ ಯೋಚನೆ ಮಾಡೋಣ. ಇಲ್ಲ ನೀನು, ಮಜ್ಜಿಗೆ ಕುಡಿದು ಕೂಲಾಗೋ ಸಮಯ ಅಲ್ಲ ಇದು. ಕಿಚ್ಚು ಹಚ್ಚಿದವಳ ಕಿಚ್ಚನ್ನು ಕಡಿಮೆ ಮಾಡೋ ಸಮಯ. ಇಲ್ಲಿವರೆಗೂ ನನಗಾಗಲಿ ನನ್ನ ಗಂಡನಿಗಾಗಲಿ ಯಾರೂ ಎದುರು ಮಾತಾಡಿದವರೇ ಇರಲಿಲ್ಲ. ನನ್ನ ಅತ್ತೆ ಮಾತ್ರ ನಾನೇನಾದರೂ ತಪ್ಪು ಮಾಡಿದ್ರೆ ಬೈತಿದ್ರು ಅಷ್ಟೇ. ಆದರೆ ಇವಳು ನನಗೇ ಆವಾಜ್ ಹಾಕಿ ಹೋಗ್ತಿದ್ದಾಳೆ. ಇಂಥವಳ ಕಣ್ಮುಂದೆ ಇಟ್ಕೊಂಡು ಹೇಗೆ ಕೂಲಾಗಿರೋಕ್ಕಾಗುತ್ತೆ ಹೇಳು ನೀಲು? ನಿಜ ಅತ್ತೆ ನೀವು ಹೇಳ್ತಾ ಇರೋದು, ಕೂಲಾಗಿರೋಕ್ಕಾಗಲ್ಲ. ಆದರೂ ಇರಲೇಬೇಕು ಅತ್ತೆ. ಇರಲಿಲ್ಲ ಅಂದರೆ ಈ ಯುದ್ಧಕ್ಕೆ ಬಾವುಟ ತೋರಿಸಿರೋಳಿಗೆ ನೀವಿನ್ನೇನು ತಾನೇ ಮಾಡ್ತೀರಾ? ಆ ಬಾವುಟನ ಕಿತ್ತು ನನ್ನ ಗೆಲುವಿನ ಬಾವುಟನ ಹಾರಿಸ್ತೀನಿ. ಅತ್ತೆ, ಇದೆಲ್ಲ ಹೇಳಿದಷ್ಟು ಸುಲಭ ಅಲ್ವಲ್ಲ. ಈಗ ಅವಳು ತಿರುಗಿ ನಿಂತಿದ್ದಾಳೆ. ಈಗ ನಾವಿಷ್ಟೆಲ್ಲ ಮಾತಾಡಿದ್ದನ್ನ ಅವಳು ಗ್ಯಾರಂಟಿ ಹೋಗಿ ನಿಮ್ಮ ಮಗನ ಹತ್ರ ಹೇಳಿರ್ತಾಳೆ. ಅವಳು ಉಸಿರಾಡಿದ್ರೆ ಸಾಕು ಆ ತಾಳಕ್ಕೆ ಕುಣಿಯೋವನು. ಇಂಥವನು ಅವಳು ಹೇಳಿದ್ದನ್ನೆಲ್ಲ ನಂಬ್ಕೊಂಡು ನಿಮ್ಮ ಮೇಲೆ ಸಿಡಿಮಿಡಿ ಅಂತ ಇರ್ತಾನೆ. ಈಗ ನಿಮ್ಮ ಹತ್ರನೇ ಬಂದು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ. ಮತ್ತೀಗ ಹಾಗೆಲ್ಲ ಆಗಲ್ಲ ನೀನು. ಅವಳೇ ಹೇಳಿದ್ಲಲ್ಲ ಸಿದ್ದು ಹತ್ರ ಏನು ಹೇಳೋದಿಲ್ಲ ಅಂತ. ಹಾಗಂತ ನಾವು ಸುಮ್ಮನಿರಕ್ಕಾಗಲ್ಲ. ಅವಳು ಹೇಳೋದಕ್ಕಿಂತ ಮುಂಚೆ ನಾವೇ ಅವನಿಗೆ ನಿನ್ನ ಹೆಂಡತಿ ಸರಿ ಇಲ್ಲ ಅಂತ ಹೇಳ್ಬಿಡ್ಬೇಕು. ಆವಾಗ ಗೆಲುವಿನ ದಾರಿಗೆ ನಾವೇ ಮೊದಲೇ ಹೆಜ್ಜೆ ಇಟ್ಟಾಗಲಿಲ್ವಾ ನೀನು? ನೀವು ಹೇಳ್ತಾ ಇರೋದೇನೋ ಕರೆಕ್ಟಾಗಿ ಇದೆ ಅತ್ತೆ. ಆದರೆ ಇದೆಲ್ಲ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದೇ ನನಗೆ ಡೌಟು. ಈಗ ನೀವೇನೋ ಅವನ್ನ ಕರೆದು ನೋಡಪ್ಪ ಹೀಗಾಯಿತು, ನನ್ನ ಮನ್ಸಿಗೆ ತುಂಬ ಬೇಜಾರಾಗ್ತಿದೆ ಅಂತೆಲ್ಲ ಹೇಳ್ತೀರಾ. ಅವ್ನು ಸುಮ್ಮನಿರ್ತಾನ? ಹೋಗ್ಬಿಟ್ಟು ಅವ್ನ ಹೆಂಡ್ತಿನ ಏನು ಮೇಡಮ್ ಅವರೇ ಹೀಗೆಲ್ಲ ಮಾಡಿದ್ರಾ ನೀವು ಅಂತ ಕೇಳ್ತಾನೆ. ಅವಳು ಒಪ್ಕೊಂಡ್ಬಿಡ್ತಾಳ? ಇನ್ನೂ ಒಂದಷ್ಟು ಉಪ್ಪು ಖಾರ ಹಚ್ಚಿ, ಇಲ್ಲ ರೀ ನಾನು ಈ ಥರ ಎಲ್ಲ ಮಾಡ್ತೀನ, ಅತ್ತೆಗೂ ನೀಲುಗೂ ನನ್ನ ಕಂಡ್ರೆ ಆಗಲ್ಲ, ಹೊಟ್ಟೆ ಉರಿ, ನನ್ನನ್ನು ಮನೆಯಿಂದ ಆಚೆ ಹಾಕಬೇಕು ಅಂತಲೇ ಅತ್ತೆ ಹೀಗೆಲ್ಲ ನಿಮ್ಮ ಹತ್ರ ಹೇಳಿರೋದು ಅಂತ ಒದರಿ ಕಳಿಸ್ತಾಳೆ. ನೀಲು ಅವ್ನು ನನ್ನ ಮಗ ಕಣೆ. ನಾನು ಅವನನ್ನ ಹೆತ್ತು ಒತ್ತು ಆಡಿಸಿ ಬೆಳೆಸಿರೋಳು. ಅಂದಮೇಲೆ ಅವನು ತಾಯಿ ಮಾತು ತಾನೇ ಕೇಳ್ತಾನೆ. ಅತ್ತೆ, ಈ ಮರಿ ಹಕ್ಕಿಗಳಿರುತ್ತಲ್ಲ ಅವು ಬೆಳೆದು ದೊಡ್ಡದಾಗಿ ಅದಕ್ಕೆ ರೆಕ್ಕೆ ಪುಕ್ಕ ಬರೋವರೆಗೂ ಮಾತ್ರ ಅಮ್ಮನ ಮಾತು ಕೇಳೋದು, ಗೂಡಲ್ಲಿ ಬೆಚ್ಚಗಿರೋದು. ಅಮ್ಮ ಏನು ಹಾಕ್ತಾಳೋ ಅದನ್ನು ತಿಂದ್ಕೊಂಡು ಸುಮ್ಮನೆ ಇರೋದು. ಒಂದ್ಸಲ ರೆಕ್ಕೆ ಬೆಳೆದ ಮೇಲೆ ಅವು ಗೂಡಲ್ಲಿರುತ್ತಾ? ಹಾಗೆ ಅತ್ತೆ ಇದೂ. ಅಷ್ಟಕ್ಕೂ ಅವಳು ಈ ಮನೆ ಆಸ್ತಿ ಪಾಸ್ತಿ ಎಲ್ಲ ನೋಡಿ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಮಗನ ಬುಟ್ಟಿಗೆ ಹಾಕೊಂಡವಳು. ಅಷ್ಟು ಸುಲಭವಾಗಿ ಬಿಟ್ಕೊಟ್ಬಿಡ್ತಾಳ?